ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಎಲ್ಲರಿಗೂ ಕೂಡ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ಈಗ ನಿಮ್ಮ ಮುಂದೆ ಬರ್ತಾ ಇದ್ವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದ SRS ಸಭಾಂಗಣದಲ್ಲಿ ಜರುಗಿದ ಪೇಂಟಿಂಗ್ ಸ್ಪರ್ಧೆ. ಆಕರ್ಷಕ ಪರಿಸರ ಪೇಂಟಿಂಗ್ ಬಿಡಿಸಿದ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು. ಆಗಸ್ಟ್ 24 ಮತ್ತು 25ರ ರೋಟರಿ ಕ್ಲಬ್ ಕಾರ್ಯಕ್ರಮದಲ್ಲಿ ತಪ್ಪದೆ ಪಾಲ್ಗೊಳ್ಳಿ. ಪೂಜಾ ಜಾರ್ಜ್. ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ನಗರದ ಹೆಣ್ಣು ಮಗು ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ. ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿದ ಮಹಿಳಾ ಮುಖಂಡರು. ಆರೋಪಿಗೆ ನಡುಬೀದಿಯಲ್ಲಿ ಗಲ್ಲಿಗೇರಿಸಬೇಕು. ಉಲ್ಲಾಸಿನಿ ವಿಕ್ರಮ್ ಮುದಾಳೆ. ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಗೊಳಿಸುವ ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಮಾರುಕಟ್ಟೆಯಲ್ಲಿ ತರಹೇವಾರಿ ರಾಖಿಗಳ ಮಾರಾಟ. ಸಹೋದರರಿಗೆ ಕಟ್ಟಲು ರಾಖಿ ಖರೀದಿಯಲ್ಲಿ ತೊಡಗಿದ ಅಕ್ಕ ತಂಗಿಯರು. ತುಂಬಿ ತುಳುಕುತ್ತಿರುವ ಮೋಹನ್ ಮಾರ್ಕೆಟ್. ಎಲ್ಲೆಲ್ಲೂ ಡಿಸೈನ್ ರಾಖಿಗಳ ಖರೀದಿ ಜೋರು. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಎಲ್ಲಿ ನೋಡಿದರೂ ಕೂಡ ಮಕ್ಕಳ ಕೈಯಲ್ಲಿ ಮರಗಿಡಗಳ ಕುರಿತು ಬಿಡಿಸಿದ ಪೇಂಟಿಂಗ್, ಪರಿಸರ, ಆಕ್ಸಿಜನ್ ಉಳಿಸುವಿಕೆ, ಪ್ರಾಣಿಗಳ ಚಿತ್ರಗಳು ಸೇರಿದಂತೆ ಹಲವು ಪರಿಕಲ್ಪನೆಯೊಂದಿಗೆ ವಿವಿಧ ಶಾಲಾ ಕಾಲೇಜುಗಳ ಅಂದರೆ ಪ್ರೌಢಶಾಲಾ ಮಕ್ಕಳು ಅತ್ಯದ್ಭುತವಾಗಿ ಪರಿಸರ ಜಾಗೃತಿಯನ್ನು ಕುರಿತು ಪೇಂಟಿಂಗನ್ನು ಬಿಡಿಸಿದರು. ಈ ಎಲ್ಲ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದು ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಸಂಘಟನೆ ಹಾಗೂ ಹಲವು ದಿವಸಗಳ ಪರಿಶ್ರಮದೊಂದಿಗೆ ಮಕ್ಕಳಿಗಾಗಿ ಸುಂದರ ಮತ್ತು ಅರ್ಥಪೂರ್ಣ ಸ್ಪರ್ಧೆಯೊಂದಿಗೆ ಆಯೋಜನೆ ಮಾಡಿದ್ದು ಸಭಿಕರ ಪ್ರಶಂಸೆಗೆ ಪಾತ್ರವಾಯಿತು. ಈ ಕುರಿತು ಮಾತನಾಡಿದ ಪೂಜಾ ಜಾರ್ಜ್ ಅವರು, ಮಕ್ಕಳಲ್ಲಿ ಪರಿಸರ ಕುರಿತು ಜಾಗೃತಿ ಮತ್ತು ಕಾಳಜಿಯನ್ನು ಮೂಡಿಸಲು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು, ಅಂದರೆ ಸುಮಾರು 500 ಸಮೀಪದಲ್ಲಿ ಇರುವಂತಹ ಮಕ್ಕಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. 3 ಬಹುಮಾನಗಳನ್ನು ಘೋಷಣೆ ಮಾಡಲಾಗಿದೆ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ. ಪ್ರಥಮ ಬಹುಮಾನ 500 ರೂಪಾಯಿ, 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿಯಂತೆ ಆಗಸ್ಟ್ 25ರಂದು ಲಾವಣ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯುವಂತಹ ಕಲ್ಯಾಣ ಝೋನ್ ವಿಚಾರ ಸಂಕಿರಣ, ನಮ್ಮ ರೋಟರಿ ಕ್ಲಬ್ನ ವಿಚಾರ ಸಂಕಿರಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗುವುದು ಎನ್ನುವಂಥ ಮಾತನ್ನು ಪೂಜಾ ಜಾರ್ಜ್ ಅವರು ಆ ಕಾರ್ಯಕ್ರಮವನ್ನು ಕುರಿತು ವಿವರವಾಗಿ ತಿಳಿಸಿದರು. ರೋಟರಿ ಕ್ಲಬ್ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡ್ತಾ, ಆಗಸ್ಟ್ 24ರಂದು ಬೆಳಿಗ್ಗೆ 7 ಗಂಟೆಗೆ ನಗರದ ಬರೀದ್ಶಾಹಿ ಉದ್ಯಾನವನದಿಂದ ರೋಟರಿ ಸರ್ಕಲ್ವರೆಗೆ ವಾಕಥಾನನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಸುಮಾರು 1,000 ಸಸಿಗಳನ್ನು ಉಚಿತವಾಗಿ ರೋಟರಿ ಕ್ಲಬ್ ವತಿಯಿಂದ ವಿತರಣೆ ಮಾಡಲಾಗ್ತಾ ಇದೆ. ಪರಿಸರ ಜಾಗೃತಿ ಮೂಡಿಸಲು ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಆಗಸ್ಟ್ 25ರಂದು ಬೆಳಿಗ್ಗೆ 11 ಗಂಟೆಗೆ ಚಿಕ್ಪೇಟ್ ರಸ್ತೆಯಲ್ಲಿರುವಂತಹ ಲಾವಣ್ಯ ಕಲ್ಯಾಣ ಮಂಟಪದಲ್ಲಿ ರೋಟರಿ ಕ್ಲಬ್ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಇಂದು ಪೇಂಟಿಂಗ್ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ, ದ್ವಿತೀಯ, ತೃತೀಯ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ರೋಟೇರಿಯನ್ ಆದ ಕುಮಾರಿ ಸ್ಫೂರ್ತಿ ಧನ್ನೂರ್ ಅವರು ಮಾತನಾಡ್ತಾ, ಜಿಲ್ಲೆಯ ವಿವಿಧ ಶಾಲೆಗಳಿಂದ ಮಕ್ಕಳು ಆಸಕ್ತಿಯಿಂದ ಆಗಮಿಸಿ ಪರಿಸರ ಜಾಗೃತಿಗೆ ಸಹಕಾರವನ್ನು ನೀಡಿದ್ದಾರೆ. ವಿಧವಾದ ಚಿತ್ತಾಕರ್ಷಕ ಪೇಂಟಿಂಗನ್ನು ಬಿಡಿಸಿದ್ದನ್ನು ನೋಡಿದರೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಸ್ಪರ್ಧೆ ಆಯೋಜಕರಿಗೆ ಹಾಗೂ ಪಾಲ್ಗೊಂಡ ಎಲ್ಲ ಮಕ್ಕಳಿಗೆ ಮತ್ತು ಪಾಲಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇದೇ ವೇಳೆ ರೋಟರಿ ಕ್ಲಬ್ನ ಎಲ್ಲ ವಿಭಾಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಗವರ್ನರ್ಗಳು ಮತ್ತು ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಂದಿರುವಂಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಿಟ್ಟನ್ನು ರೋಟರಿ ಕ್ಲಬ್ ವತಿಯಿಂದಲೇ ಕೊಡಲಾಗಿತ್ತು. ಪೆನ್ನು, ಪೆನ್ಸಿಲ್ಲು, ನೋಟ್ಬುಕ್ಕು ಹಾಗೂ ಪೇಂಟಿಂಗ್ ಮಾಡುವಂಥ ಪುಸ್ತಕಗಳನ್ನು ಕೂಡ ಮಕ್ಕಳಿಗೆ ರೋಟರಿ ಕ್ಲಬ್ ವತಿಯಿಂದ ನೀಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದರು. ಶರಣಾರ್ಥಿಗಳು, ನಾನು ಸ್ಫೂರ್ತಿ ಧನ್ನೂರ್. ನಾನು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ನ ಜಾಂಟಿ ಕಾರ್ಯದರ್ಶಿ. ಸೊ ನಾವು ಇವತ್ತು ಗ್ರೀನರ್ ಅರ್ತ್ ಅಂತ ಪೇಂಟಿಂಗ್ ಕಾಂಪಿಟೇಷನನ್ನು ಇಲ್ಲಿ SRS ಫಂಕ್ಷನ್ ಹಾಲಲ್ಲಿ ಮಾಡಿದ್ದೀವಿ. ಒಮ್ಮೆ 500 ಸ್ಟೂಡೆಂಟ್ಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಮಾಡಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು 24ನೇ ತಾರೀಕಿಗೆ ವೃಕ್ಷಥಾನ್ ಅಂತ ವಾಕಿಂಗ್ ಮ್ಯಾರಥಾನನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ. ನಮ್ಮದು ಆ್ಯಕ್ಚುಲಿ 25th ಆಗಸ್ಟಿಗೆ ರೋಟ್ರಿ 3160 ಆ ಕ್ಲಬ್ಸಿನ ಮೆಂಬರ್ಶಿಪ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಡೆವಲಪ್ಮೆಂಟ್ ಸೆಮಿನಾರ್ ಇದೆ. ಅದು ಅಷ್ಟೇ ಮಾಡಿ ನಾವೇ ಸೆಮಿನಾರ್ ಮಾಡಬಾರ್ದು, ಏನಾದರೂ ಮೆಸೇಜ್ ಹೋಗಬೇಕು ಎಲ್ಲ ಜನತೆಗೆ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಚೇರ್ಮನ್ರಾದ ಬಸವರಾಜ್ ಧನ್ನೂರ್ ವೃಕ್ಷಥಾನ್ ಚೇರ್ಮನ್ ಅವರು ಇದನ್ನು ಇನಿಷಿಯೇಟಿವ್ ತೊಗೊಂಡು ನಾವು 1,000 ಸಸಿಗಳನ್ನು ಬೀದರ್ ಜನತೆಗೆ ಹಂಚಿ ಎನ್ವೈರ್ಮೆಂಟ್ ಬಗ್ಗೆ ಮೆಸೇಜ್ ಕೊಡಬೇಕಂತ ಪ್ರಯತ್ನ ಇದು. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಕೂಡ ಇನ್ವಾಲ್ವ್ ಮಾಡಬೇಕು, ಎಲ್ಲರಿಗೂ ನಮ್ಮ ಪರಿಸರ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತಿನ ದಿವಸ ಅಂತ ಅರ್ಥ ಆಗಬೇಕಂತ ಪೇಂಟಿಂಗ್ ಕಾಂಪಿಟೇಷನನ್ನು ನಾವು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ದವರು ಹೊಂದ್ಕೊಂಡಿದ್ದೀವಿ ಇವತ್ತು. ಸೊ ನಂದು ಕೋರಿಕೆ ಏನಂದರೆ, ಇವತ್ತು ಹೇಗೆ ಎಲ್ಲರೂ ಬಂದಿದ್ದಾರೆ,
ಎಲ್ಲ ಬೀದರ್ ಜನತೆಗಳು 7 ಗಂಟೆಗೆ 24th of August ಸ್ಯಾಟರ್ಡೆ ಬಾರಿಚಾಯಿ ಗಾರ್ಡನಿಂದ ರೋಟ್ರಿ ಸರ್ಕಲ್ವರೆಗೆ ನಾವು ಒಂದು ವಾಕನ್ನು ಮಾಡ್ತಿದ್ದೀವಿ. ಅಲ್ಲಿ ರಿಪಬ್ಲಿಕ್ ಡೇ ದಿವಸ ಹೇಗೆ ಟ್ಯಾಬ್ಲ್ಯೂ ಇರುತ್ತೆ ಅಲ್ವಾ ಎಲ್ಲ ಸ್ಟೇಟಿಂದು, ಹಾಗೆ ಒಂದು ಟ್ಯಾಬ್ಲ್ಯೂ ಮತ್ತು ಸ್ಟ್ರೀಟ್ ಪ್ಲೇಸ್ ಎಲ್ಲ ಒಂದು ಜಾತ್ರೆ ಥರನೇ ಮಾಡ್ತಾ ಇದ್ದೀವಿ ಬಾರಿಚಾಯಿ ಗಾರ್ಡನಿಂದ ರೋಟ್ರಿ ಸರ್ಕಲ್ವರೆಗೆ. ಸೊ ಎಲ್ಲರೂ ಇವತ್ತು ಹೇಗೆ ಬಂದಿದ್ದೀರಾ ಹಾಗೆ ಅವತ್ತಿನ ದಿವಸ ಕೂಡ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ಭಾರತವನ್ನು ಒಂದು ಗ್ರೀನರ್ ಇಂಡಿಯಾವನ್ನಾಗಿ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಇರೋದು. ಸೊ ಥ್ಯಾಂಕ್ ಯು, ಎಲ್ಲರೂ ಬರಬೇಕಂತ ಹೇಳಿ. ಶರಣು SRS ಫಂಕ್ಷನ್ ಹಾಲ್ನಲ್ಲಿ ಇವತ್ತು ಒಂದು ಕಾಂಪಿಟೇಷನ್ ಆಗಿತ್ತು ಡ್ರಾಯಿಂಗಿಂದು. ಅದರ ಮೇಲೆ ಅರ್ತಿನ ಬಗ್ಗೆ ನಾವು ಹೆಂಗೆ ಸೇಫ್ ಇಕ್ಬೋದು ಅಂತಂದು ಡ್ರಾಯಿಂಗ್ಗಳು ಮಾಡಿದ್ದೇವೆ. ವೃಕ್ಷತಾನನು ಇದು ಮಾಡಿದ್ದೇವೆ. ಹಾಗೆ ಈ ಬರೋದು ಸಾಟರ್ಡೇದಲ್ಲಿ ನಾವು ಎಲ್ಲರೂ ಕೂಡ ಗುರುನಾನಕ್ಲಿಂದ ನಾವು ಭಾಳ ಮಕ್ಕಳು ಬರುತ್ತಾರೆ ಅವತ್ತಿನ ದಿನ. ಮತ್ತು ಎಲ್ಲರೂ ಪ್ಲ್ಯಾಂಟ್ಸನ್ನು ಹಚ್ಚುತ್ತಾರೆ. ಓಕೆ, ಅವತ್ತಿನ ಮುಂಜಾನೆ 7 ಗಂಟೆಗೆ ಎಲ್ಲರೂ ಬರಬೇಕು. ವರ್ಷ ಗಾರ್ಡನ್ನಲ್ಲಿ ಎಲ್ಲರೂ ಬಂದು ಒಂದೊಂದು ಪ್ಲ್ಯಾಂಟ್ ಹಚ್ಚಿದ್ದಾರೆ. ನಮ್ಮದು ಅರ್ತ್ ಗ್ರೀನ್ ಆಗುತ್ತೆ ಮತ್ತು ನಮ್ಮದು ಲಿವಿಂಗ್ ಲೈಫ್ ಕೂಡ ಹೆಚ್ಚಿಗಾಗುತ್ತೆ. ಹೇಗೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ತೊಗೊಲಿಕ್ಕೆ ಭಾಳೊಂದು ಮಂದಿಗೆ ಭಾಳ ಸಫರ್ ಮಾಡ್ಲಿಕ್ಕಾಗ್ತಿದೆ. ಪೇಲೆ ಜಮಾನದಲ್ಲಿ ಎಲ್ಲರೂ 100 ಇಯರ್ಸ್ ಉಳಿತಿದ್ರು. ಲೇಕಿನ್ ಈಗ 50 ಇಯರ್ಸ್ ಆಗ್ತಿಕ್ಕೆ ಎಲ್ಲರೂ ಹಾಸ್ಪಿಟಲ್ ಅಂತ ಅದು ಅಂತ ಆಗ್ತಿದ್ದಾರೆ. ಅದಕ್ಕೆ ಅದರಲ್ಲಿಂದ ಎಲ್ಲ ಸೇಫ್ ಇರೋಕ್ಕೆ ಪ್ಲೀಸ್ ಎಲ್ಲರೂ ಒಂದೊಂದು ಪ್ಲ್ಯಾಂಟ್ ಅವತ್ತಿನ ದಿನ ಹಚ್ಚಬೇಕು. ಸೇವ್ ಅರ್ತ್. ಸಾಟರ್ಡೆ 7 o'clock ಮಾರ್ನಿಂಗ್ ಮುಂಜಾನೆ 7 ಗಂಟೆಗೆ ಎಲ್ಲರೂ ಬಂದು ಬರ್ಷೆ ಗಾರ್ಡನ್ನಲ್ಲಿ ಒಂದೊಂದು ಪ್ಲ್ಯಾಂಟನ್ನು ಹಚ್ಚಬೇಕು. ನನ್ನ ಹೆಸರು ತೇಜಸ್ವಿನಿ. 24ನೇ ತಾರೀಕಿನಂದು ನಾವು ಎಲ್ಲ ಕಲ್ಯಾಣ್ ಝೋನ್ನ ರೋಟ್ರಿ ಕ್ಲಬ್ಗಳು ಸೇರಿ ವೃಕ್ಷತಾನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದಲ್ಲದೆ ದಿನಾಂಕ 25ನೇ ತಾರೀಕಿನಂದು ನಾವು ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಸೆಮಿನಾರ್ ಒಂದು ಇಟ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 11 ಜಿಲ್ಲೆಗಳಿಂದ, ಅಂದರೆ 7 ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹಾಗೂ 4 ಜಿಲ್ಲೆ ಆಂಧ್ರ ರಾಜ್ಯದಿಂದ ಬರ್ತಾರೆ ಜನ ಎಲ್ಲ. ಸಾಕಷ್ಟು ಜನ ಅದರಲ್ಲಿ ನಮ್ಮ ಸ್ಪೀಕರ್ ಬಂದು ಒಬ್ಬರು ಡೆಲ್ಲಿಯಿಂದ ಬರ್ತಾರೆ, ಇನ್ನೊಬ್ಬರು ಮಧ್ಯಪ್ರದೇಶದಿಂದ ಬರ್ತಾರೆ. ಅವರೆಲ್ಲರೂ ಆ ದಿವಸ ನಮ್ಮಲ್ಲಿ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದೀವಿ. ನಾವು ಅರ್ಧ ದಿನದ ಸೆಮಿನಾರ್ ಇರ್ತದೆ, ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಅಂತ ಹೇಳ್ಬಿಟ್ಟು. ಈ ಸೆಮಿನಾರಲ್ಲಿ ನಾವು ಜನರಿಗೆ, ಸಾರ್ವಜನಿಕರಲ್ಲಿ ಏನಂತಂದರೆ ರೋಟ್ರಿ ಬಗ್ಗೆ ಮಾಹಿತಿ ಕೊಡೋದ್ರ ಒಂದು ಉದ್ದೇಶ ಇಟ್ಕೊಂಡು ಪಬ್ಲಿಕ್ ಇಮೇಜ್ ಅಂತ ಹೇಳ್ಬಿಟ್ಟು ಒಂದು ಟೀಮಲ್ಲಿ ನಾವು ಆ ದಿವಸ ಸೆಮಿನಾರ್ ಇಟ್ಕೊಂಡಿದ್ದೀವಿ. ಅದಲ್ಲದೆ ರೋಟ್ರಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂತ ಇದೆ, ಅಂದರೆ ನಮ್ಮಲ್ಲಿ ಇನ್ನೂ ಸದಸ್ಯತ್ವ ಜಾಸ್ತಿ ಬೆಳೆಸ್ಬೇಕು ಅನ್ನೋದೊಂದು ಸೆಮಿನಾರ್ ಇಟ್ಕೊಂಡಿದ್ದೀವಿ. ಇವೆರಡೂ ಮಾಡೋ ನಿಟ್ಟಿನಲ್ಲಿ ನಾವು ಅದಕ್ಕೂ ಮುಂಚಿತವಾಗಿ ಒಂದು ವೃಕ್ಷತಾನ ಅಂತ ಹೇಳ್ಬಿಟ್ಟು 24ನೇ ತಾರೀಕಿನಂದು ನಗರದ ವಾಕಿಂಗ್ ಟ್ರ್ಯಾಕ್, ಶಿವನಗರ್ ವಾಕಿಂಗ್ ಟ್ರ್ಯಾಕಿಂದ ರೋಟ್ರಿ ಸರ್ಕಲ್ವರೆಗೆ ವೃಕ್ಷತಾನ ಅಂತ ಹೇಳ್ಬಿಟ್ಟು ಒಂದು ಮ್ಯಾರಥಾನ್ ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು 1,000 ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಹಂಚ್ತೀವಿ. ಅದರದ್ದು ಮೇನ್ ಉದ್ದೇಶ ಏನಂತಂದರೆ, ಈಗ ಆಲ್ರೆಡಿ ಗ್ಲೋಬಲ್ ವಾರ್ಮಿಂಗಿಂದ ಸಾಕಷ್ಟು ನಮ್ಮ ತಾಯ್ನಾಡು ಎಲ್ಲ ಭೂಮಿ ತುಂಬ ಶಾಖದಿಂದ ಇದಾಗ್ತಾ ಇದೆ, ಅಂದರೆ ಶೆಕೆಯಿಂದ. ಅದಕ್ಕೋಸ್ಕರ ಈ ಗ್ಲೋಬಲ್ ವಾರ್ಮಿಂಗ್ ನಾವು ಹೋಗಲಾಡಿಸ್ಬೇಕಾದ್ರೆ ನಾವು ಹಸಿರು ಇನ್ನೂ ಬೆಳೆಸಬೇಕಾಗ್ತದೆ. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನಂತಂದ್ರೆ ಒಂದು ಒಳ್ಳೆಯ ವಾತಾವರಣ ನಾವು ಸೃಷ್ಟಿ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ವೃಕ್ಷತಾನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು 1,000 ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸ್ತಾ ಇದ್ವಿ. ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಹೇಳಿಬಿಟ್ಟು ನಾನು ಬೀದರ್ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ಇಂದು ಅದು ಪಬ್ಲಿಕ್ ಇಮೇಜ್ ಸಂಬಂಧ ಇವತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದ್ದರು. ಅದರಲ್ಲಿ ಸುಮಾರು ಬೀದರ್ನ ಎಲ್ಲ ಶಾಲೆ ಮಕ್ಕಳು, ಅಂದರೆ 8, 9, 10ನೇ ತರಗತಿಯ ಮಕ್ಕಳು ಭಾಗವಹಿಸಿದ್ದಾರೆ. ಅವರೆಲ್ಲರೂ ಇವತ್ತು ಒಂದು ಒಳ್ಳೆ ಚಿತ್ರಗಳನ್ನು ಬಿಡಿಸಿದ್ದಾರೆ. ಥೀಮ್ ಅಂದರೆ ನಮ್ಮ ಇದೆ ಪರಿಸರ ಉಳಿಸೋದು, ಆ ಒಂದು ಧ್ಯೇಯ ಇಟ್ಕೊಂಡು ಇವತ್ತು ಅವರಿಗೊಂದು ಇದು ಕೊಟ್ಟಿದ್ದೀವಿ, ಪೇಂಟಿಂಗ್ ಕಾಂಪಿಟೇಷನ್ನು. ಅದರಲ್ಲಿ 3 ಪ್ರೈಸಸ್ ಕೊಡ್ತಾ ಇದ್ದೀವಿ. 25ನೇ ತಾರೀಕಿಗೆ ಅವರಿಗೆ ಪ್ರೈಸ್ ಕೊಡ್ತೀವಿ, ಈಗಾಗಲೇ ಪೂಜಾ ಮೇಡಮ್ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೀದರ್ನ ಮಕ್ಕಳು, ಅಂದರೆ ಸರ್ಕಾರಿ ಶಾಲೆ ಮಕ್ಕಳಾಗ್ಬೋದು, ಖಾಸಗಿ ಶಾಲೆ ಮಕ್ಕಳು ಎಲ್ಲರೂ ಭಾಗವಹಿಸಿ ಇವತ್ತು ತುಂಬ ಯಶಸ್ವಿ ಮಾಡಿದ್ದಾರೆ. ಇದೆಲ್ಲ ನೋಡಿದರೆ ನಮ್ಮ ಬೀದರ್ ಜನರಲ್ಲಿ ರೋಟ್ರಿ ಕುರಿತು ಸಾಕಷ್ಟು ಒಂದು ಒಳ್ಳೆಯ ಕಾಳಜಿ ಇದೆ, ಅಭಿಮಾನ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ರೋಟ್ರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್. ತಮ್ಮೆಲ್ಲರಿಗೆ ಇನ್ನೊಂದು ಸಲ ಮನವಿ ಮಾಡ್ತೀನಿ, ಈ 2 ದಿವಸದೇನು 24 ಮತ್ತು 25ನೇ ತಾರೀಕು ನಡೆಯುವ 2 ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಗೊಳಿಸೋಣ. ಇವತ್ತು ತಾವೆಲ್ಲರೂ ಬಂದು ಈ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರಿ ಮತ್ತು ಈ ಪೇಂಟಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದ್ದು ಸಿಲ್ವರ್ ಸ್ಟಾರ್ ಅವರಿಗೂ ನಾನು
ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತೊಂದು ಭಾಳ ಖುಷಿ ದಿನ ನಮ್ಮ ಬೀದರ್ ನಮ್ಮ ರೋಟರಿ ಕ್ಲಬ್ಸ್ಗಳಿಗೆ. ನಮ್ಮ ರೋಟರಿ ಕ್ಲಬ್ ಕಲ್ಯಾಣ ಜೋನ್ ವತಿಯಿಂದ ನಾವು ಈ ಬರುವ 25ನೇ ತಾರೀಕು ಒಂದು ಪಬ್ಲಿಕ್ ಇಮೇಜ್ ಹಾಗೂ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಒಂದು ಸೆಮಿನಾರ್ ಇಟ್ಕೊಂಡಿವಿ. ಆ ಒಂದು ನಿಮಿತ್ತ ಪಬ್ಲಿಕ್ ಇಮೇಜಲ್ಲಿ ಒಂದು ವೃಕ್ಷಸ್ಥಾನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಈ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಈ ಪೂಜಾರಿ ಹೇಳಿದಾಗೆ ಆ ಒಂದು ಥೀಮ್ ಕೊಟ್ಟು ಸೇವ್ ಭಾರತ ಸೇವ್ ಗ್ರೀನ್ ಈ ಥರ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಕ್ಕಳಿಗೆಲ್ಲ ಸ್ಕೂಲಿಂದ ಇಂಟರ್ ಸ್ಕೂಲ್ಸ್ ಎಲ್ಲ ಕಾಂಪಿಟೇಷನ್ದಾಗೆಲ್ಲ ಇನ್ವೈಟ್ ಮಾಡಿದ್ವಿ. ಈಗ ಸುಮಾರಾಗಿ 400ರಿಂದ 500 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಮ್ಮದೇ ರೋಟರಿ ಕ್ಲಬ್ ಆದಂಥ ಸಿಲ್ವರ್ ಸ್ಟಾರ್ ಬೀದರ್ ಅವ್ರಿಗೆ ಒಪ್ಪಿಸಿದ್ವಿ. ಅವ್ರು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ನಾನೆಲ್ಲ ಈ ರೋಟರಿಯನ್ಸ್ ವತಿಯಿಂದ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದಾಗಿ ಇಷ್ಟು ಚೆನ್ನಾಗಾಗಿದೆ ಕಾಂಪಿಟೇಷನ್ ಅಂದರೆ ನಮ್ಗೆ ನೋಡಿ ಭಾಳ ಹೆಮ್ಮೆ ಅನಿಸ್ತು, ಭಾಳ ಖುಷಿ ಆಯಿತು. ಆದರೆ ಇದರಿಂದ ನಮ್ಗೇನಾಗ್ತದೆ ರೋಟ್ರಿದು ಇಮೇಜು ಇದರೊಂದು ಪಬ್ಲಿಕ್ಕಿಗೆ ಜನರಿಗೆ ಮುಟ್ತದೆ ನಾವು ರೋಟ್ರಿ ಏನು ಮಾಡ್ತಾ ಇದ್ದೀವಿ ಅಂತೇಳಿ. ಇಲ್ಲಾಂದ್ರೆ ರೋಟ್ರಿ ಭಾಳಷ್ಟು ನಾವು ಏನು ಮಾಡ್ತೀವಿ, ಭಾಳಷ್ಟು ಕೆಲಸ ಮಾಡ್ತೀವಿ, ಎಲ್ಲ ಇಂಡೋರಲ್ಲಿ ಮಾಡ್ತೀವಿ, ನಮ್ಮದು ಯಾವ್ದು ರೂಮಲ್ಲಿ ಮೀಟಿಂಗ್ ಮಾಡೋದು ಅದೇ ನಾವು ಪಬ್ಲಿಕ್ಕಿಗೆ ಮಾಡ್ತೀವಿ. ಬಟ್ ಈ ಜನ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಜನರಿಗೆ ಮುಟ್ಟೋ ಸಲುವಾಗಿ ನಾವು ಏನು ಮಾಡ್ತಾಯಿದ್ವಿ, ಭಾಳ ಜನ ಸಲುವಾಗಿ ರೋಟ್ರಿ ಸಾಮಾಜಿಕ ಕೆಲಸ ಭಾಳ ಮಾಡ್ತಾಯಿದ್ವಿ. ಎಲ್ಲ ಒಂದು ಕ್ಷೇತ್ರದಲ್ಲಿ ಇದರ ತನ್ನ ವ್ಯಾಪ್ತಿ ಹರಡಿಸಿದೆ. ವುಮೆನ್ಸಲ್ಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಹೆಲ್ತಲ್ಲಿ ಇರ್ಬೋದು, ಇಂಥ ಯಾವುದೇ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಡೋಂಥ ಪ್ರೋಗ್ರಾಮ್ ಇರ್ಬೋದು. ಈ ಒಂದು ನಿಟ್ಟಿನಲ್ಲಿ ಇವತ್ತೇನೋ ಒಂದು ಈ ಕಾರ್ಯ ಆಗಿದೆ. ಇದು ಭಾಳ ಒಂದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇದರಿಂದ ಭಾಳ ಹುಮ್ಮಸ್ಸು ಎಲ್ಲ ನಮ್ಮ ರೋಟರಿಗಳು ಬಂದಿದೆ. ಮುಂದಿನ ಬರೋ ದಿನಗಳಲ್ಲಿ ಈ ಸದ್ಯ ನಾವು ಹೈಸ್ಕೂಲ್ ಮಕ್ಕಳಿಗೆ ಆಯೋಜನೆ ಮಾಡಿದ್ದೀವಿ. ನಾನು ಈ ಒಂದು ಮುಖಾಂತರ ಹೇಳ ಬಯಸ್ತೀನಿ, ಮುಂದಿನ ದಿನಗಳಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡು ಆಮೇಲೆ 5ನೇಲಿಂದ 7ನೇ ಮಕ್ಕಳು ಕೂಡ ಈ ಒಂದು ಹಂತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದನ್ನು ಬೇರೆ ಜನರಿಗೆ ಅದೊಂದು ಇದ್ರ ಬಗ್ಗೆ ಅಂದರೆ ಮಕ್ಕಳ ಹತ್ರನೂ ಇದು ಒಂದು ನಮ್ಮದು ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಲಿ. ಆ ನಿಟ್ಟಿನಲ್ಲಿ ಇದು ಅವಶ್ಯಕತೆ ಭಾಳ ಇದೆ ಈಗಿನ ಕಾಲದಾಗ. ಈ ನಮ್ಮ ಪೀಳಿಗೆ ಉಳಿಬೇಕಾದ್ರು ನಾವೆಲ್ಲ ಈ ಒಂದು ಜಗತ್ತನ್ನು ಉಳಿಸ್ಕೋಬೇಕಾಗ್ತದೆ, ನಾವೆಲ್ಲ ಸರಿಯಾಗಿರ್ಬೇಕಾಗ್ತದೆ. ಪರಿಸರ ಭಾಳ ಮುಖ್ಯ ಅದ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಅದಕ್ಕೆಲ್ಲ ತಮ್ಮೆಲ್ಲ ಈ ಮೀಡಿಯಾ ಬಾಂಧವರು ತಾವೆಲ್ಲ ಭಾಳ ಸಹಕಾರ ಕೊಡ್ತಾಯಿದ್ರು ನಮ್ಮ ರೋಟ್ರಿಗೆ. ಅದಕ್ಕೆ ಎಲ್ಲರ ಪರವಾಗಿ ನಮ್ಮ ರೋಟ್ರಿಸ್ ಎಲ್ಲ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಇವತ್ತಿನ ಏನು ಪೇಂಟಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡಿದಂಥ ಎಲ್ಲ ಸಿಲ್ವರ್ ಸ್ಟಾರ್ ಸದಸ್ಯರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಹಾಗೂ ನಮ್ಮೆಲ್ಲ ರೋಟರಿಯನ್ಸ್ಗಳ ಕಲ್ಯಾಣ ಜೋನ್ ರೋಟರಿಗಳ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಮೇಡಮ್ ಎಲ್ರಿಗೂ ನಮಸ್ಕಾರ. ಈ ತಿಂಗಳು 25th of August ಕಲ್ಯಾಣ್ ಝೋನ್ ಇಸ್ ಹೋಸ್ಟಿಂಗ್ ಅ ಸೆಮಿನಾರ್. ಎಲ್ಲ ರೋಟ್ರಿ ಕ್ಲಬ್ಸ್ಗೆ ಕಲ್ಯಾಣ್ ಝೋನ್ ಒಂದು ಸೆಮಿನಾರ್ ಹೋಸ್ಟ್ ಮಾಡ್ತಿದೆ. ಇಟ್ ಈಸ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಸೆಮಿನಾರ್ ಅಂತ. ಆ ಹಿನ್ನೆಲೆಯಲ್ಲಿ 24th of Augustಗೆ ನಾವು ಒಂದು ವೃಕ್ಷಥಾನ್ ಇಟ್ಕೊಂಡಿದ್ದೀವಿ. ವೃಕ್ಷಥಾನ್ ಏನಂತಂದರೆ ಒಂದು ವಾಕಿಂಗ್ ಮ್ಯಾರಥಾನ್. ಅದರೊಳಗೆ ನಾವು ಒಂದು 1000 ಸಸಿಗಳು ಫ್ರೀ ಆಗಿ ಎಲ್ರಿಗೂ ಕೊಡ್ತಾ ಇದ್ದೀವಿ, ಪ್ಲಾಂಟೇಷನ್ ಜಾಸ್ತಿ ಆಗಬೇಕು ಅಂತ. ಸೊ ಒಂದು ವೃಕ್ಷಥಾನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಕಿಂಗ್ ಮ್ಯಾರಥಾನ್ ಇಟ್ಕೊಂಡಿದ್ದೀವಿ 24ನೇ ತಾರೀಕು ಈ ಮಂತು. ಅದ್ರ ಸಂಬಂಧಪಟ್ಟಂದಾಗಿ ಇವತ್ತು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿವಿ. ನಾವು ಆ್ಯಕ್ಚುಲಿ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಎಸ್ಟಿಮೇಟ್ ಮಾಡಿದ್ದು 150-200 ಜನ ಮಕ್ಕಳು ಬರ್ತಾರೆ ಅಂತ. ಬಟ್ ಮೋರ್ ದೆನ್ 500 ಕಿಡ್ಸ್ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ಇಷ್ಟು ಖುಷಿ ಆಯಿತು. ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಂಬರಲ್ಲಿ ಹುಡುಗರು ಬರ್ತಾರಂತ. ಇದು ಹೈಸ್ಕೂಲ್ ಮಕ್ಕಳಿಗೆ 8th, 9th and 10th ಮಕ್ಕಳಿಗೆ ನಾವು ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ವಿ ವಿತ್ ದ ಥೀಮ್ ಗ್ರೀನರ್ ಅರ್ತ್. ಯಾಕೆ ಗಿಡ ಬೆಳೆಸಬೇಕು, ಯಾಕೆ ಗ್ರೀನ್ ಅರ್ತ್ ಇರಬೇಕು, ಅದ್ರದ್ದು ಮಹತ್ವ ಏನು ಅಂತ ನಾವೊಂದು ಈ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ. ಆ್ಯಂಡ್ 500ಕ್ಕಿಂತ ಜಾಸ್ತಿ ಮಕ್ಕಳು ಬಂದು ಸುಮಾರು ಇಡೀ ಬೀದರ್ ಡಿಸ್ಟ್ರಿಕ್ಟಿಂದ ಒಂದು 30-35 ಸ್ಕೂಲ್ಸ್ಗೆ ಇನ್ವೈಟ್ ಮಾಡಿದ್ವಿ ನಾವು. ಮುರಾರ್ಜಿ ದೇಸಾಯಿಂದ ಬಂದಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ಸಿಂದ ಬಂದಿದ್ದಾರೆ, ಸರಸ್ವತಿಯಿಂದ ಬಂದಿದ್ದಾರೆ, ಜ್ಞಾನಸುಧಾ ಆಗಲಿ, GND ಆಗಲಿ, ಶಾಹೀನ್ ಆಗಲಿ, ವಿಸ್ಡಮ್ ಆಗಲಿ, ಕೇಂಬ್ರಿಡ್ಜ್, ಹೋಲಿ ಶೆಪರ್ಡ್, ತುಂಬ ಸೈಂಟ್ ಜೋಸೆಫ್ಸ್, ಈ ಥರ ತುಂಬ ಸ್ಕೂಲಿಂದ ಬಂದು ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿ ಆರ್ ಸೋ ಹ್ಯಾಪಿ. ಪೇಂಟಿಂಗ್ಸ್ ಹ್ಯಾವ್ ಕಮ್ ಔಟ್ ಸೋ ವೆಲ್. ವಿ ಹ್ಯಾವ್ ಅ ಪ್ಯಾನೆಲ್ ಆಫ್ 3 ಜಡ್ಜಸ್, 3 ಜಡ್ಜಸ್ ಇದ್ದಾರೆ. ಅವರು ಇವತ್ತು ಪೇಂಟಿಂಗ್ ನೋಡಿ 3 ವಿನ್ನರ್ಸ್ನ ಡಿಸೈಡ್ ಮಾಡ್ತಾರೆ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಈ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ವಿನ್ನರ್ಸ್ಗೆ ನಾವು 25ನೇ ತಾರೀಕು ನಮ್ಮದೇನು ಕಲ್ಯಾಣ್ ಝೋನ್ದು ಸೆಮಿನಾರ್ ಆಗ್ತಿದೆ ಲಾವಣ್ಯ ಫಂಕ್ಷನ್ ಹಾಲಲ್ಲಿ. ಅವತ್ತು ಅವರಿಗೆ ನಾವು ಸ್ಟೇಜ್ ಮೇಲೆ ಕರೆದು ಪ್ರೈಸ್ ಕೊಟ್ಟು ಸನ್ಮಾನ ಮಾಡ್ತೀವಿ. ಪ್ರೈಸ್ ಮನಿ ಫಾರ್ ಫಸ್ಟ್ ಇಸ್ 5,000 rupees, ಫಾರ್ ಸೆಕೆಂಡ್ ಇಸ್ 3,000 rupees, ಆ್ಯಂಡ್ ಫಾರ್ ಥರ್ಡ್ ಇಸ್ 2,000 rupees. ಆ್ಯಂಡ್ ಅದಿಲ್ಲದೆ ಎಲ್ಲ ಮಕ್ಕಳಿಗೂ ನಾವು ನಮ್ಮ ಕ್ಲಬ್ಬಿಂದ ಫ್ರೀ ಕಿಟ್ಸ್ ಕೊಟ್ಟಿದ್ದೀವಿ. ಕಿಟ್ಸ್ ಕನ್ಸಿಡರ್ಸ್ ಸ್ಕೆಚ್ ಪೆನ್ಸ್, ಕ್ರೇಯಾನ್ಸ್, ಕಲರ್ ಪೆನ್ಸಿಲ್ಸ್ ಆ್ಯಂಡ್ ವಾಟರ್ ಕಲರ್ಸ್ ಆ್ಯಂಡ್ ಕಲರ್ ಬುಕ್ಸ್ ಕೊಟ್ಟಿದ್ದೀವಿ. ಸೊ ಕಿಡ್ಸ್ ಆರ್ ವೆರಿ ಹ್ಯಾಪಿ. ಅವ್ರಿಗೆ ನೋಡಿ ನಮ್ಮ ಸಣ್ಣನ ದಿವಸ ಎಲ್ಲ ನೆನಪು ಬಂತು, ನಾವು ಹೇಗೆ ರಂಗಮಂದಿರಲ್ಲೆಲ್ಲ ಕೂತ್ಕೊಂಡು ಪೇಂಟಿಂಗ್ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ವಿ. ಸೊ ಇಟ್ ಈಸ್ ಪಬ್ಲಿಕ್ ಇಮೇಜ್ ಪ್ರಾಜೆಕ್ಟ್ ದಟ್ ಆರ್ ಕ್ಲಬ್ ಹ್ಯಾಸ್ ಟ್ರೈಡ್ ಟು ಡೂ. ಆ್ಯಂಡ್
ಬೀದರ್ ಜನತೆದೆಲ್ಲ ತುಂಬ ಸಪೋರ್ಟ್ ಸಿಕ್ತು. ಇದೇ ಥರ ಸಪೋರ್ಟು ವೃಕ್ಷತವನಿಗೂ ಸಿಗಲಿ. ನಿಮ್ಮಿಂದ ಏನು ಕೋರಿಕೆ ಅಂತಂದರೆ ನಿಮ್ಮ ಮಕ್ಕಳಿಗೆಲ್ಲ ಹೇಗೆ ಕಳಿಸಿದ್ದೀರಿ ನೀವು ಈ ಕಾಂಪಿಟೇಷನ್ಗೆ, ಆ ಥರನೇ ಮಕ್ಕಳಿಗೆ ಕರ್ಕೊಂಡು 24ನೇ ತಾರೀಕು ಪ್ಲೀಸ್ ವೃಕ್ಷತವನಲ್ಲಿ ಭಾಗವಹಿಸಿರಿ. ನಾವು 1000 ಸಸಿಗಳು ನಾವು ನೆಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಫ್ರೀ ಪ್ಲಾಂಟೇಷನ್ ಡಿಸ್ಟ್ರಿಬ್ಯೂಷನ್ ಇದೆ. ತಾವೆಲ್ಲರೂ 24ಗೆ ಬರಬೇಕು. ಇವಾಗ ವೃಕ್ಷತವನ್ ಚೇರ್ಮನ್ ಹಾವಶೆಟ್ಟಿ ಪಾಟೀಲ್ ಸರ್ ಇದ್ದಾರೆ, ರೊಟೇರಿಯನ್ ಶೆಟ್ಟಿ ಪಾಟೀಲ್ ಅವ್ರು ಮಾತಾಡ್ತಾರೆ. ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು. ನಗರದ ತಾಯಿ ಮಗು ಅಂದರೆ ಹೆಣ್ಣು ಮಗು ವೃತ್ತದಲ್ಲಿ ಒಂದು ರಾತ್ರಿ ಸಂದರ್ಭದಲ್ಲಿ ಕ್ಯಾಂಡಲ್ ಮಾರ್ಚ್ ಅನ್ನು ನಡೆಸಲಾಯಿತು. ಆರೋಪಿಗೆ ಶಿಕ್ಷೆಯಾಗಬೇಕೆಂದು ಮಹಿಳಾ ಮುಖಂಡರು ಆಗ್ರಹ ಮಾಡಿದರು. ನಗರಸಭೆ ಸದಸ್ಯೆ ಶ್ರೀಮತಿ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಅವರು ಮಾತನಾಡ್ತಾ ಆರೋಪಿಗೆ ನಡುಬೀದಿಯಲ್ಲಿ ಗಲ್ಲಿಗೇರಿಸಬೇಕು, ವೈದ್ಯರಿಗೆ ರಕ್ಷಣೆ ಕೊಡದ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ವೈದ್ಯರಿಗೆ ರಕ್ಷಣೆ ಕೊಡಿ ಇಲ್ಲ ರಾಜೀನಾಮೆ ನೀಡಿ ಮನೆಗೆ ಹೋಗಿ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. 24 ಗಂಟೆ ಕರ್ತವ್ಯ ಮುಗಿಸಿ ಒಂದಿಷ್ಟು ವಿಶ್ರಾಂತಿಯನ್ನು ಪಡಿತಾ ಇರುವಂಥ ವೈದ್ಯ ವಿದ್ಯಾರ್ಥಿನಿ ಮೇಲೆ 7 ಜನ ಒಂದು ಕಾಮುಕರು ಸೇರಿಕೊಂಡು ಅತ್ಯಾಚಾರ ಮಾಡಿದ್ದಾರೆ, ಜೊತೆಗೆ ಕೊಲೆ ಮಾಡಿದ್ದಾರೆ. ಅಂದರೆ ಎಲ್ಲಿದೆ ಕಾನೂನು? ಇದೆಂಥ ಅಮಾನವೀಯ ಘಟನೆ? ಇವರಿಗೇನು ಮನುಷ್ಯತ್ವ ಇದೆಯೋ ಇಲ್ವೋ ಎನ್ನುವುದು ಅರ್ಥವಾಗ್ತಾ ಇಲ್ಲ ಅನ್ನುವಂಥ ತೀವ್ರ ಅಸಮಾಧಾನವನ್ನು ಉಲ್ಲಾಸಿನಿಯವರು ಹೊರಹಾಕಿದರು. ಬಿಜೆಪಿ ಮಹಿಳಾ ಮೋರ್ಚಾ ಪ್ರಮುಖರಾದ ಲುಂಬಿಣಿ ಗೌತಮ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದೆ ಯರ್ನಾಳಿ, ಹಿರಿಯ ಮುಖಂಡರಾದ ಶಕುಂತಲಾ ಬೆಲ್ದಾಳೆ, ವಿಜಯಲಕ್ಷ್ಮಿ ಕೌಟಿಗೆ ಸೇರಿದಂತೆ ವೈದ್ಯ ವಿದ್ಯಾರ್ಥಿನಿಯರು ಹಾಗೂ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅಮಾನುಷ ದೌರ್ಜನ್ಯ, ಅತ್ಯಾಚಾರ ಮತ್ತು ಹತ್ಯೆಯಂತಹ ಘೋರ ಘಟನೆಗಳು ಇನ್ನು ಮುಂದೆ ನಡೆಯಬಾರದು. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ನಡುಬೀದಿಯಲ್ಲಿ ಗಲ್ಲಿಗೇರಿಸಬೇಕು, ಅಲ್ಲಿವರೆಗೆ ಹೋರಾಟ ನಿಲ್ಲದು ಎಂಬ ಸಂದೇಶವನ್ನು ಪ್ರತಿಭಟನೆ ಮೂಲಕವಾಗಿ ಬಿಜೆಪಿಯ ಒಂದು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ರವಾನೆ ಮಾಡಿದರು. ತಾಯಿ ಮಗು ವೃತ್ತದಲ್ಲಿ ಜಮಾಯಿಸಿದ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಕ್ಯಾಂಡಲ್ ಅನ್ನು ಹಚ್ಚಿ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿ ಕೂಡ ಕೋರಿದರು. ಒಂದು ಮೆಡಿಕಲ್ ಸ್ಟೂಡೆಂಟ್ ಹುಡುಗಿಯ ಮೇಲೆ ಏನು ಅತ್ಯಾಚಾರ ಆಗಿದೆ ಅದನ್ನು ಖಂಡಿಸಿ ನಾವು ಇಂದು ಬೀದರ್ ಜಿಲ್ಲೆಯಲ್ಲಿ ಕ್ಯಾಂಡಲ್ ಮಾರ್ಚ್ ಅನ್ನು ಮೌನವಾಗಿ ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಮಹಿಳೆ ಎಂದರೆ ಒಂದು ತಾಯಿ ಸ್ಥಾನ. ಇವತ್ತು ಭೂಮಿಗೆ ನಾವು ತಾಯಿ ಸ್ಥಾನ, ಇವತ್ತು ನಮ್ಮ ದೇಶದಲ್ಲಿ ಹರಿಯುವ ನದಿಗಳಿಗೆ ನಾವು ತಾಯಿ ಸ್ಥಾನ, ಇವತ್ತು ನಿಸರ್ಗ ಅಂದರೆ ಒಂದು ಹೆಣ್ಣಿನ ರೂಪದಲ್ಲಿ ನೋಡಿರುವಂಥ ನಮ್ಮ ಶ್ರೇಷ್ಠವಾದ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರು ಇದಕ್ಕೆ ಎತ್ತಿ ಹಿಡಿಯುವಂಥ ಒಂದು ಏನಪ್ಪಾ ಅಂದರೆ ಇವತ್ತು ಉನ್ನತ ಸ್ಥಾನವನ್ನು ಇವತ್ತು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಕೋಲ್ಕತ್ತಾದಲ್ಲಿ ಏನು ನಮ್ಮ ಸಹೋದರಿ ಮೇಲೆ ಏನು ಅತ್ಯಾಚಾರ ಆಗಿದೆ, ನಿಜಕ್ಕೆ ಇವತ್ತು ಕೋಲ್ಕತ್ತಾ ಸರ್ಕಾರಕ್ಕೆ ನಾವು ಎಲ್ಲ ಇಡೀ ನಮ್ಮ ಭಾರತ ದೇಶದ ಮಹಿಳೆಯರು, ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಹಿಳೆಯರು ನಾವು ಇವತ್ತು ಧಿಕ್ಕಾರವನ್ನು ಕೂಗುತ್ತೇವೆ. ಇವತ್ತು ಒಂದು ಹೆಣ್ಣೆಂದರೆ ಇವತ್ತು ದೇವತೆ ರೂಪದಲ್ಲಿ ಪೂಜಿತಿರುವಂತಹ ಒಂದು ಸ್ಥಾನದಲ್ಲಿ ಇವತ್ತು ನಾಯಿಗಳೇ ನೀವು ಇಷ್ಟೊಂದು ಇವತ್ತು ಅತ್ಯಾಚಾರ ಮಾಡ್ತಿರಲ್ಲ, ಒಂದು ಹೆಣ್ಣಿಗೆ ಇಷ್ಟೊಂದು ನೀವು ಅನ್ಯಾಯ ಮಾಡ್ತೀರಿ, ಇಷ್ಟೊಂದು ನೋವು ಕೊಡ್ತಿರಲ್ಲ. ನಿಜಕ್ಕೆ ಇವತ್ತು ಮನುಷ್ಯತ್ವ ಇದ್ದರೆ ಕಲ್ಕತ್ತಾ ಸರ್ಕಾರ ಇಮಿಡಿಯೇಟ್ ಆಗಿ ಅವರನ್ನು ಎನ್ಕೌಂಟರ್ ಮಾಡ್ಬೇಕು, ಅವರನ್ನು ಫಾಸಿ ಶಿಕ್ಷೆ ಕೊಡ್ಬೇಕು ಅನ್ನೋಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಅವರು ಮಾತಾಡ್ತಾರೆ. ನಾನು ಹೇಳೋದು ಎಲ್ರಿಗೂ ಒಂದೇ ವಿಷಯ ಏನಂದ್ರೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಅಂತಿದ ತಕ್ಷಣ ನಾವು ಜೈ ಅಂತೀವಿ. ಮಾತಾ, ಭಾರತ್ ಮಾತಾ, ಮಾತಾ ಅಂದ್ರೆ ಏನು? ಒಂದು ತಾಯಿ. ತಾಯಿ ಅಂದ್ರೆ ಇವತ್ತು ಒಂದು ಡಾಕ್ಟರ್ ಮೇಲೆ ಇಷ್ಟೊಂದು ಅನ್ಯಾಯ ಆಗಿದೆ. ಆ ಹುಡುಗಿ ಏಜ್ ಇತ್ತು 31 ಏಜ್ ಹುಡುಗಿಗೆ ರೇಪ್ ಮಾಡಿದ್ದಾರೆ. ಅದು ಎಲ್ಲಿ ಮಾಡಿದ್ದಾರೆ? ಮಮತಾ ಬ್ಯಾನರ್ಜಿ ಅವ್ರದ್ದು. ಅವ್ರು ಒಂದೇ ಮಹಿಳೆ, ಒಂದೇ CM ಇದ್ದಾರೆ. ಇಲ್ಲಿ CM ಇರಕ್ಕಾಗ್ನು ಅವ್ರು ಕೇಳ್ತಾರೆ ನಮ್ಗೆ ರಕ್ಷಣೆ ಕೊಡಿ ಅಂತೆ. ಯಾವಾಗ ನಿಮಗೆ ರಕ್ಷಣೆನೇ ನಾವು ಕೊಡ್ಬೇಕಂತ ಈ ಥರ ನೀವು ಕೇಳ್ಕೊತಾ ಇದ್ರೆ ನೀವು ಪಶ್ಚಿಮ ಬೆಂಗಾಲಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ? ಒಂದು ಹುಡುಗಿ ಮೇಲೆ ಅಷ್ಟೊಂದು ಅತ್ಯಾಚಾರ ಆಗಿದೆ, 8-10 ಜನ ಆಗ್ಬಿಟ್ಟು ರೇಪ್ ಮಾಡ್ತಾರೆ. ಆ ರೇಪ್ ಮಾಡಿದ್ಮೇಲೆ ಆ ಮಗುಗೆ ತೋರಿಸಿ ಅಂತಂದ್ರೆ ಅವಳು ಪಾಪ ಅವ್ರ ತಂದೆ ತಾಯಿಗೆ ನೈಟ್ 11 ಗಂಟೆಗೆ ಫೋನ್ ಮಾಡಿದಾಳೆ. 34 hours ಅವಳು ಕಂಟಿನ್ಯೂ ನೈಟ್ ಡ್ಯೂಟಿ ಮಾಡಿದಾಳೆ. ನೈಟ್ ಡ್ಯೂಟಿ ಮಾಡಿದ್ಮೇಲೂ ಎಲ್ಲರೂ ಒಂದು ರೆಸ್ಟ್ ತಗೊಳ್ತಾರಲ್ಲ, ಒಂದು ಹಾಫ್ ಆನ್ ಅವರ್ 1 hour ರೆಸ್ಟ್ ತಗೊಳಕ್ ಅಂದ್ಬಿಟ್ಟು ಆ ಹುಡುಗಿ ಹೋಗ್ಬಿಟ್ಟು ರೆಸ್ಟ್ ರೂಮಲ್ಲಿ ರೆಸ್ಟ್ ತಗೊಳ್ತಾ ಇದ್ರೆ
ಒಂದು 8-10 ಜನ ಆಗ್ಬಿಟ್ಟು ಎಲ್ಲ ಪ್ರಿಪ್ಲಾನ್ ಮಾಡಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಗೊತ್ತಿದೆ, ಇದು ಎಲ್ಲ ಗೊತ್ತಿರೋ ಸಲುವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಮುಚ್ಚಬೇಕು ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಟ್ರು. ಇದು ಮುಚ್ಚಕ್ ಸಾಧ್ಯ ಇಲ್ಲ. ಒಂದು ಹೆಣ್ಮಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ನೀವು ಮಾಡ್ತೀರಾ ಅಂದ್ರೆ, ನೀವು ಒಂದು ಹೆಣ್ಣಾಗಿ ನಿಮ್ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ಲ. ಏನು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಟ್ರೆ ಮುಂದಿನ ಪೀಳಿ ಇದೆ. ಇವಾಗ ನಮ್ಮ ಸ್ಕೂಲಿಂದ, ನಮ್ಮ ಕಾಲೇಜಿಂದ, ನಮ್ಮ ಬೀದರಲ್ಲಿ ಎಷ್ಟೊಂದು ಜನ ಮಹಿಳೆಯರು ಬಂದಿದ್ದಾರೆ. ಅವ್ರಿಗೆ ನಾವು ರಕ್ಷಣೆ ಕೊಡ್ಬೇಕು. ನಮ್ಮ ಕೈಯಿಂದ ಆದ್ರೆ ನಾವು ರಕ್ಷಣೆ ಕೊಡ್ಬೇಕು. ಅದರ್ವೈಸ್ ನೀವೇ ಅಂತೀರಾ ನಮಗ್ ರಕ್ಷಣೆ ಕೊಡಿ ಅಂದ್ಬಿಟ್ಟು. ರಕ್ಷಣೆ ಕೊಡಿ ಅಂದ್ರೆ ನೀವೇನು CM ಆಗಿದ್ದೀರಾ, ನಿಮ್ ಕೈಯಿಂದ ಆಗಲ್ವಾ? ಆಗಲ್ಲ ಅಂದ್ರೆ ನಿಮ್ ಪೋಸ್ಟ್ಗೆ ನೀವು ರಾಜೀನಾಮೆ ಕೊಡಿ. ಒಂದೇ ಒಂದ್ ಮಹಿಳೆ ಇದ್ದೀರಾ ನೀವು, ಗೊತ್ತಾ ನಿಮ್ಗೆ? ಏನ್ ಮಾಡ್ತಾ ಇದ್ದೀರಾ ನೀವು? ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದೀರಾ? ಎಲ್ಲಾ ಟೋಟಲಿ ಕ್ಲೋಸ್ ಮಾಡ್ಬೇಕು ಅನ್ನೋ ನಿಮ್ ಪ್ಲಾನ್ ಇದೆ. ಎಷ್ಟು ದಿವಸ ಆಗುತ್ತೆ? ನಾವ್ ಈ ಹೋರಾಟ ನಿಲ್ಸಲ್ಲ. ನಾವ್ ಎಲ್ಲಿವರೆಗೂ ಹೋರಾಟ ಮಾಡ್ತೀವಂದ್ರೆ ಆ ಅಪರಾಧಿಗೆ ಬಂದ್ಬಿಟ್ಟು ಎಷ್ಟು ಜನ ಇದ್ದಾರೆ ಅವ್ರಿಗೆ 1 by 1 ಹಿಡಿದ್ಬಿಟ್ಟು ಅವ್ರಿಗೆ ನಡು ಬೀದಿಯಲ್ಲಿ ತಂದ್ಬಿಟ್ಟು ಅವ್ರಿಗೆ ಫಾಸಿ ಸಜಾ ಕೊಡ್ಬೇಕು. ಫಾಸಿ ಸಜಾ ಕೊಡ್ಲಿಲ್ಲ ಅಂದ್ರೆ ನಾವು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ವಿ ವಾಂಟ್ ಜಸ್ಟಿಸ್. ಮಹಿಳೆಯರ ಮೇಲೆ ಇನ್ ಮುಂದೆ ಯಾರು ಕೆಟ್ಟ ಕಣ್ಣಿಂದ ನೋಡಬಾರ್ದು, ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಒಂದ್ ಮಗು ಸ್ಕೂಲ್ಗೆ ಹೋಗುತ್ತೆ, ಒಂದ್ ಮಗಳು ಕಾಲೇಜ್ ಹೋಗ್ತಾಳಂದ್ರೆ ಅವ್ರ ಪೇರೆಂಟ್ಸ್ ಒಂದು 10 ತರ ಕಣ್ಣು ಇಟ್ಕೊಂಡು ಕಾಯ್ಕೊಂಡಿರ್ತಾರೆ ಮಕ್ಕಳ ಸಲುವಾಗಿ. ಇದೇ ಮಾಡ್ತಾ ಇದಾರ? ಇವಾಗ ಇಷ್ಟೊಂದು ಅನ್ಯಾಯ ಆಗ್ಬೇಕಾ? ಇದು ಹೆಣ್ಮಕ್ಳ ಮೇಲೆ ಅನ್ಯಾಯ ಆದ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ನಾವಂತೀವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲಿದೆ ಇಂಡಿಪೆಂಡೆನ್ಸ್ ಡೇ? ಮಹಿಳೆಯರಿಗೆ ಎಲ್ಲಿ ಸುರಕ್ಷತೆ ಇದೆ? ನೀವೇ ಹೇಳಿ, ಎಲ್ಲಿ ನ್ಯಾಯ ಸಿಗ್ತಾ ಇದೆ? ಇದು ತುಂಬಾ ಅನ್ಯಾಯ ಆಗ್ತಾ ಇದೆ. ನಾವ್ ಇದಕ್ಕೆ ಅನ್ಯಾಯ ಆಗಕ್ ಬಿಡಲ್ಲ. ವಿ ವಾಂಟ್ ಜಸ್ಟಿಸ್. ನಾನು ಹೇಳೋದು ಒಂದೇ, ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನಮ್ಮ ಮಹಿಳೆಯರು, ಅವ್ರಿಗೆಲ್ಲ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಾವು ನಿಮ್ ಜೊತೆ ಇದೀವಿ ಯಾವಾಗ್ಲೂ. ನಮ್ಮ ಮಹಿಳಾ ಸಂಘಟನೆ BJP ಪಕ್ಷದಿಂದ ಮಹಿಳಾ ಸಂಘಟನೆ ಇದೀವಿ ನಾವು. ಮಹಿಳಾ ಮೋರ್ಚಾ ಅಧ್ಯಕ್ಷ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ನಾನು 2 ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ. ತುಂಬಾ ಧನ್ಯವಾದಗಳು ಎಲ್ರಿಗೆ. ರಕ್ಷಾಬಂಧನ ಬಂತಂದರೆ ಸಾಕು, ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಬಾಂಧವ್ಯದ ಸಂಕೇತವಾದ ರಾಖಿಯನ್ನು ಕೈಗೆ ಕಟ್ಟಿ ಸಿಹಿಯನ್ನು ತಿನ್ನಿಸಿ ಖುಷಿ ಪಡುವಂತಹ ಸಮಯ. ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ನಗರದ ಮೋಹನ್ ಮಾರ್ಕೆಟ್ನಲ್ಲಿ ತರಹೇವಾರಿ ರಾಖಿಗಳು ಮಾರಾಟಕ್ಕೆ ಇಡಲಾಗಿದೆ. ನೂಲಿನ ರಾಖಿಗಳು, ಥಳಥಳ ಹೊಳೆಯುವಂತಹ ಹಳ್ಳಗಳುಳ್ಳ ರಾಖಿಗಳು ಅಂದರೆ ಸ್ಟೋನ್ ರಾಖಿಗಳು, ಮಿಂಚುವಂತಹ ರಾಖಿಗಳು, ಮುತ್ತಿನ ರಾಖಿಗಳು, ದಾರದ ರಾಖಿಗಳು, ರುದ್ರಾಕ್ಷಿ ರಾಖಿಗಳು, ಇನ್ನಿತರ ಮಹಾತ್ಮರ ಹಾಗೂ ದೇವರ ಒಂದು ಭಾವಚಿತ್ರ ಇರುವಂತಹ ರಾಖಿಗಳು ಈ ಒಂದು ಮಾರ್ಕೆಟ್ನಲ್ಲಿ ಒಂದು ಮಾರಾಟಕ್ಕೆ ಇಡಲಾಗಿದೆ. ಸಹೋದರಿಯರು ರಾಖಿ ಖರೀದಿಯಲ್ಲಿ ನಿರತರಾಗಿದ್ದ ಸಂದರ್ಭ ಕಂಡುಬಂತು. ಮಾರುಕಟ್ಟೆಯಲ್ಲಿ ರಾಖಿ ಖರೀದಿ ಬಲು ಜೋರಾಗಿ ನಡೀತಾ ಇದೆ. ಸೋಮವಾರ ರಕ್ಷಾಬಂಧನ ಇರುವಂತಹ ಕಾರಣವಾಗಿ 2 ದಿವಸ ಮೊದಲೇ ಅಂದರೆ ಶನಿವಾರದಿಂದಲೇ ರಾಖಿ ಅಂಗಡಿಗಳನ್ನು ವ್ಯಾಪಾರಿಗಳು ಒಂದು ನಗರದಲ್ಲಿ ತೆರೆದಿದ್ದಾರೆ. ಸಾರ್ವಜನಿಕರು ಖರೀದಿಯಲ್ಲಿ ತೊಡಗಿದ್ದಾರೆ. ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಗೊಳಿಸುವಂತಹ ಈ ಹಬ್ಬ ರಕ್ಷಾಬಂಧನ. ಈ ಒಂದು ರಕ್ಷಾಬಂಧನದ ಶುಭಾಶಯಗಳನ್ನು ನಾವು ಕೂಡ ತಮ್ಮೆಲ್ಲರಿಗೆ ಕೋರ್ತಾ ಇದ್ದೇವೆ. ರಕ್ಷಾಬಂಧನದ ನಿಮಿತ್ತವಾಗಿ ರಾಖಿ ಖರೀದಿಯಲ್ಲಿ ಒಂದು ಮಹಿಳೆಯರು ಅಂದರೆ ಅಕ್ಕ ತಂಗಿಯರು ಆ ಒಂದು ಬಲು ಜೋರಾಗಿ ಖರೀದಿ ಮಾಡುವಂಥ ಸನ್ನಿವೇಶ ಈ ಸಂದರ್ಭದಲ್ಲಿ ಕಂಡುಬಂತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.